ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 5 ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ನಿನ್ನೆ ತಪ್ಪು ಹೇಳ್ಬಿಟ್ಟಿದೆ, ಡೇ 4 ಆಗಬೇಕಿತ್ತು. ಇದು ಸಾಬುದಾನ ವಡ, ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೀನಿ. ಸಕ್ಕತ್ತಾಗಿತ್ತು, ಟ್ರೈ ಮಾಡಿ. ಆ್ಯಂಡ್ ನಿನ್ನೆ ಹೇಳಿದಾಗೆ ಕಂಟಿನ್ಯೂ ಮಾಡೋಣ. ಸೊ ನಾನು ಮೈಕ್ರೋ ಡಿಗ್ರಿಗೆ ಜಾಯ್ನ್ ಆದೆ, ಕೋರ್ಸು ಮುಗೀತು. ಆದರೆ ಅವ್ರು ಏನು ಹೇಳ್ಕೊಡ್ತಲ್ಲ, ಇದು ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಇದೇ ಪ್ರಾಬ್ಲಮ್ ಇರುತ್ತೆ. ಅವ್ರು ಅವ್ರು 2 ಲಕ್ಷ ತೊಗೊಳ್ಳಿ ಅಥವಾ 25,000 ತೊಗೊಳ್ಳಿ, ಅವರು ಟಚ್ ಮಾಡೋದು ಒಂದು ಬೇಸಿಕ್ನಷ್ಟೇ. ಲೀಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅವ್ರು ಒಂದು ABCD ಕಳಿಸ್ಕೊಡ್ತಾರೆ ಅಷ್ಟೇ, A to Z. ನೆಕ್ಸ್ಟ್ A ಫಾರ್ ಆ್ಯಪಲ್, B ಫಾರ್ ಬಾಲ್, ಈ ಥರ ಎಲ್ಲ ಬಿಲ್ಡ್ ಮಾಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನಾನು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗೆ ನನಗೆ ಅದು ಅರ್ಥ ಆಯಿತು. ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಒಬ್ವಿಯಸ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ವ್ಯಾಲಿಡೇ. ಈಗಿನ ಕಾಲ ನಿಮಗೆ ಗೊತ್ತು ಎಷ್ಟು ಫಾಸ್ಟ್ ಫಾರ್ವರ್ಡ್ ಇದೆ ಅಂತ. ಸೊ ಅದಕ್ಕಾಗಿ ನಾನು ಮತ್ತೆ ಎಲ್ಲ ಫ್ರಮ್ ಸ್ಕ್ರ್ಯಾಚಿಂದ ಕೂತು, ಬೇಸಿಕ್ಸ್ ಏನೋ ಸ್ಟ್ರಾಂಗ್ ಆಗಿತ್ತು, ಬೇರೆ ಇನ್ನೂ ಏನೇನು ಕಲಿಬೋದು ಅಂತ ಹೇಳಿ ನಾನು ಮೇಜರಾಗಿ ವೀಡಿಯೋಸ್ ನೋಡಿದ್ದು ಅಭಿಷೇಕ್ ವೀರಮಲ್ಲ ಅವ್ರದ್ದು ವೀಡಿಯೋಸ್ ನೋಡಿ ಇನ್ನೂ ಪರ್ಫೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಿ ಮತ್ತೆ ನಾನು ಪ್ರಿಪೇರ್ ಆಗ್ತೀನಿ. ಅವರು ಹೇಳ್ಕೊಟ್ಟಿದ್ದು ಅಷ್ಟಲ್ಲದೆ ಬಿಟ್ಟು ಅದರಿಂದನೇ ಮತ್ತೆ ಪ್ರಿಪೇರ್ ಆಗಿದ್ದರಿಂದನೇ ನೆಕ್ಸ್ಟ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕಾಗಿದ್ದು. ಅದರ್ವೈಸ್ ಆಗ್ತಿರ್ಲಿಲ್ಲ. ಇದು ನನ್ನೊಬ್ಬಳ ಎಕ್ಸ್ಪೀರಿಯನ್ಸ್ ಅಲ್ಲ, ಇದು ಮೋಸ್ಟ್ ಆಫ್ ದಿ ಎಲ್ಲರಿಗೂ ಕೇಳಿದ್ರು, ಯಾರು ಈ ಥರ ಇನ್ಸ್ಟಿಟ್ಯೂಟ್ಸ್ ಆ ಥರ ಎಲ್ಲ ಹೋಗಿರ್ತಾರಲ್ಲ ಅವ್ರನ್ನ ಕೇಳಿದ್ರು, ಅವರು ಇದನ್ನೇ ಹೇಳ್ತಾರೆ. ಅವ್ರು ಹೇಳ್ಕೊಟ್ಟಿದ್ದು ಸಾಕಾಗಿಲ್ಲ ಅಂದರೆ ಅವರು ಅರೌಂಡ್ 1.5 ಲ್ಯಾಕ್ ಹಂಗೆ 1 ಲ್ಯಾಕ್ ಹಂಗೆ ಕೊಟ್ಟಿನೂ ಬಂದಿರೋರು ನನ್ನ ಜೊತೆ ನನ್ನ ಕೊಲೀಗ್ಸ್ ಇದ್ದಾರೆ. ಅವ್ರದ್ದು ನನ್ನ ಮುಂಚೆ ಇತ್ತಲ್ಲ ಆ ಥರ ಪೇ ಆಫ್ಟರ್ ಪ್ಲೇಸ್ಮೆಂಟ್, ಆ ಥರ ಅವರು ಹೋಗಿದ್ದು. ಬಟ್ ನಾನು ಮುಂಚೆ ಆ ಟ್ರ್ಯಾಪಿಗೆ ಬಿದ್ದಿದ್ದರಿಂದ ನಾನು ಅದು ಐ ಡಿಡ್ಂಟ್ ವಾಂಟ್ ಟು ಗೋ ಫಾರ್ ದ್ಯಾಟ್. ನಾನಂಥವು ಯಾವುದೇ ಬಂದರೂ ಔಟ್ರೈಟಾಗಿ ರಿಜೆಕ್ಟ್ ಮಾಡ್ತಿದ್ದೆ, ಒಂದ್ಸತಿ ಕಳ್ಕೊಂಡಿರೋದು ಗೊತ್ತಿತ್ತಲ್ಲ. ಸೊ ಇದು ಕತೆ. ಇನ್ನು ಮೈಕ್ರೋ ಡಿಗ್ರಿ ಅವರಿಂದ ನನಗೆ 2 ಕಂಪ್ನಿಗೆ ಅಷ್ಟೇ ಇಂಟರ್ವ್ಯೂ ಆಗಿದ್ದು. ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಇದು ಇಂಪಾರ್ಟೆಂಟು. ಬಟ್ ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದ ಕಂಪ್ನಿನೇ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಹೋಗ್ತೀನಿ ನಾನು, 3rd ಟೈಮ್ ಅದೇ ಕಂಪ್ನಿಗೆ. ಅದನ್ನು ಕ್ಲಿಯರ್ ಮಾಡ್ತೀನಿ. ಇವತ್ತಿಗೆ ಸಾಕು ಅನಿಸುತ್ತೆ. ಸಿಗ್ತೀರಲ್ಲ, ಮಾತಾಡೋಣ. ಬಾಯ್.